ಕಾಡು ಮಂತ್ರಿ ಖಂಡ್ರೆಯವರೇ ಎಲ್ಲಿದ್ದೀರಿ? ಹುಲಿಗಳಿಗೆ ವಿಷಪ್ರಾಶನ, ಕಾಡು ಮಂತ್ರಿ ಎಲ್ಲಿದ್ದೀರಿ? ಚಿರತೆಗಳಿಗೆ ವಿಷಪ್ರಾಶನ, ಕಾಡು ಮಂತ್ರಿ ಎಲ್ಲಿದ್ದೀರಿ? ಕೋತಿಗಳಿಗೂ ವಿಷವನ್ನ ಉಣಿಸಲಾಗ್ತಾ ಇದೆ, ಕಾಡು ಮಂತ್ರಿ ಎಲ್ಲಿದ್ದೀರಿ? ಜಿಂಕೆಗಳ ಪ್ರಾಣಕ್ಕೆ ಹರಣ, ಕಾಡು ಮಂತ್ರಿ ಎಲ್ಲಿದ್ದೀರಿ? ವನ್ಯಜೀವಿಗಳ ಸರಣಿ ಹತ್ಯೆ ಉಲ್ಲೇಖಿಸಿ ಬಿಜೆಪಿ ಕೆಂಡ ಕಾರಿದೆ. ಬಿಜೆಪಿ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಜಿಂಕೆಗಳ ಪ್ರಾಣಕ್ಕೆ ಹರಣ, ಕಾಡು ಮಂತ್ರಿ ಎಲ್ಲಿದ್ದೀರಿ? ವನ್ಯಜೀವಿಗಳ ಸರಣಿ ಹತ್ಯೆ ಉಲ್ಲೇಖ ಮಾಡಿ ಬಿಜೆಪಿ ಕುಹಕವಾಡಿದೆ, ವ್ಯಂಗ್ಯವಾಡಿದೆ, ಮೂದಲಿಸಿದೆ, ಸರ್ಕಾರದ ದಿವ್ಯ ನಿರ್ಲಕ್ಷ್ಯವನ್ನು ಪ್ರಶ್ನೆ ಮಾಡಿದೆ. ಇದು ವಿರೋಧ ಪಕ್ಷದವರು ಮಾಡಲೇಬೇಕಾಗಿರ್ತಕ್ಕಂತಹ ಕೆಲಸ. ಇದರಲ್ಲಿ ಯಾವ ಪ್ರಮಾದವೂ ಇಲ್ಲ, ಇದು ಅಪರಾಧವೂ ಅಲ್ಲ. ತಪ್ಪಿತಸ್ಥರ ವಿರುದ್ಧ ಕ್ರಮ ಯಾವಾಗ? ಬಿಜೆಪಿ ಸರಣಿ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಬಿಜೆಪಿಯಿಂದ. ಕಾಡು ಮಂತ್ರಿಯವರೇ, ಹಾಲಿ ಸಂಸದನ ತಂದೆಯವರೇ, ಹಾಲಿ ಅರಣ್ಯ ಸಚಿವರೇ, ಒಂದೆರಡು ಕೋತಿಗಳಲ್ಲ 20ಕ್ಕೂ ಹೆಚ್ಚು ಕೋತಿಗಳಿಗೆ ಆ ಗ್ರಾಮಸ್ಥರು ಅವರ ಬೆಳೆಗಳನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ, ಅವರ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ, ಕೋತಿಗಳಿಂದ ಪ್ರಾಣ ಹಾನಿ ಅನ್ನೋದು ಅದು ಅವೈಜ್ಞಾನಿಕ. ಕೋತಿಗಳಿಂದ ಪ್ರಾಣ ಹಾನಿ ಅಂತ ನಾನು ಹೇಳೋದಿಲ್ಲ, ಆದರೂ ಕೂಡ ಸಣ್ಣ ಸಣ್ಣ ಮಕ್ಕಳು ಮರಿಗಳೆಲ್ಲ ಇರ್ತಾವೆ, ಅವರಿಗೆ ಕೋತಿಗಳು ದಾಳಿ ನಡೆಸಿದಾಗ ಕೆಲ ಸಾವು ಕೂಡ ಸಂಭವಿಸುತ್ತೆ. ಅದೇನೇ ಇರಲಿ, ಅವರ ಬೆಳೆಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಅರಣ್ಯ ಇಲಾಖೆ ಯಾವುದಾದ್ರೂ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿತ್ತು. ಅದು ತೆಗೆದುಕೊಳ್ಳದ ಕಾರಣ ಅವರು ವಿಷ ಇಟ್ಟರು ಅಂತ ಹೇಳ್ತಾರೆ. ಅದು ವಿಷ ಇಟ್ಟಿತ್ತು, ಅದು ಘೋರ ಅಪರಾಧ. ತಪ್ಪಿತಸ್ಥರ ವಿರುದ್ಧ ಕ್ರಮ ಯಾವಾಗ? ಹುಲಿಗಳು ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿರ್ತಕ್ಕಂತಹ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಅತಿ ಹೆಚ್ಚು ಹುಲಿಗಳಿರ್ತಕ್ಕಂತಹ ರಾಜ್ಯ. ಈಗ ಆ ಸ್ಥಾನದಿಂದ ನಮ್ಮ ರಾಜ್ಯ ಕೆಳಗುಳಿತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಹುಲಿಗಳ ಸಂರಕ್ಷಣೆ ರಾಜ್ಯದಲ್ಲಿ ನಡೀತಾ ಇಲ್ಲ. ಕಾಡು ಬಿಟ್ಟು ನಾಡಿಗೆ ಬರ್ತಾ ಇರತಕ್ಕಂಥ ಹುಲಿಗಳನ್ನ ವಿಷ ಉಣಿಸಿ ಕೊಲ್ಲುವಂತಹ ಪ್ರವೃತ್ತಿ ರಾಜ್ಯದಲ್ಲಿ ನಡೀತಾ ಇದೆ. ಅದು ತಪ್ಪು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಕಾರಣ ಇಲ್ಲಿ ಭೂಮಿ ಮೇಲೆ ಬದುಕಲು ಅರ್ಹತೆ ಇರತಕ್ಕಂತಹದ್ದು ಮನುಷ್ಯರನ್ನೂ ಒಳಗೊಂಡು ಪ್ರಾಣಿಗಳಿಗೂ ಕೂಡ ಅಧಿಕಾರ ಇದೆ. ಕಾಡು ಬಿಟ್ಟು ನಾಡಿಗೆ ಬರುವಂತಹ ಹುಲಿಗಳಿಗೆ ಭಯಪಟ್ಟು ಮನುಷ್ಯ ಸರಿ ಆತರ ಜೀವವನ್ನು ಉಳಿಸಿಕೊಳ್ಳೋದಕ್ಕೆ ವಿಷ ಇಡುವಂತ ಪ್ರಯತ್ನ ಮಾಡ್ತಾನೆ. ಅದಕ್ಕೊಂದು ಪರ್ಯಾಯ ಮಾರ್ಗ ಇಲ್ವಾ? ಮೊನ್ನೆ ನಡೆದಂತಹ ಕೋತಿಗಳ ಮಾರಣ ಹೋಮ. ಸೊ ವಿಷಯಕ್ಕೆ ಬಂದ್ರೆ, ಬಿಜೆಪಿ ಅವರು ತನ್ನ ಅಧಿಕೃತ ಖಾತೆಯಲ್ಲಿ ಈ ತರಹದ ಪ್ರಶ್ನೆಗಳನ್ನು ಕಾಂಗ್ರೆಸ್ ಜೊತೆ ಕೇಳ್ತಾ ಇದ್ದಾರೆ. ಆಡಳಿತಾರೂಢ ಪಕ್ಷ ಕೇಳಲೇಬೇಕು, ಕೇಳಿದ್ದಾರೆ. ಜಿಂಕೆಗಳ ಮಾರಣ ಹೋಮ ಆಗ್ತಾ ಇದೆ, ಹುಲಿಗಳ ಬ್ಯಾಕ್ ಟು ಬ್ಯಾಕ್ ಹತ್ಯೆಗಳಾಗ್ತಾ ಇದೆ, ಕೋತಿಗಳಿಗೆ ವಿಷಪ್ರಾಶನ ಉಣಿಸಲಾಗ್ತಾ ಇದೆ. ಇದಕ್ಕೆ ಯಾರು ಉತ್ತರ ಕೊಡ್ತೀರಿ ಅಂತ ಹೇಳಿ ತನ್ನ ಅಧಿಕೃತ ಖಾತೆಯಲ್ಲಿ ಕಾಂಗ್ರೆಸ್ ಅನ್ನು ಉಲ್ಲೇಖ ಮಾಡಿ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಕಾಡು ಮಂತ್ರಿ ಎಲ್ಲಿದ್ದೀರಿ ಅಂತ ಹೇಳಿ ಕೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.